ಈ ಚಾನಲ್ ಹಿಂದೆ 7 ಜನರ ತಂಡದ ದಿನ ರಾತ್ರಿ ಪರಿಶ್ರಮವಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆ ನಿಲ್ಲಿ. ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಭಾರತದ ಈಶಾನ್ಯ ಗಡಿಯಲ್ಲಿ ನಡೆದ ಮ್ಯಾಥ್ಯೂ ವ್ಯಾನ್ ಡೈಕ್ ಬಂಧನ ಇದೀಗ ಒಂದು ಸಾಮಾನ್ಯ ಸುದ್ದಿಯಲ್ಲ. ಇದರ ಹಿಂದೆ ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಟ್ವಿಸ್ಟ್ ಹೊರಬಂದಿದೆ. ಅದೇನು ಗೊತ್ತಾ? ಈ ಎಂಟೈರ್ ಆಪರೇಷನ್ನಲ್ಲಿ ರಷ್ಯಾದ ಗುಪ್ತಚರ ಸಂಸ್ಥೆಯೇ ಪ್ರಮುಖ ಪಾತ್ರ ವಹಿಸಿದೆ ಎಂಬ ಮಾಹಿತಿ ಈಗ ಹರಿದಾಡ್ತಾ ಇದೆ. ಅಂದರೆ ಭಾರತದ NIA ಈ ಅಮೆರಿಕನ್ ಪ್ರಜೆಯನ್ನು ಬಂಧಿಸಲು ಬ್ಯಾಕ್ಗ್ರೌಂಡ್ನಲ್ಲಿ ರಷ್ಯಾ ಇಂಟೆಲಿಜೆನ್ಸ್ ಸಪೋರ್ಟ್ ನೀಡಿದೆ ಎನ್ನಲಾಗುತ್ತದೆ. ಇಲ್ಲಿಂದಲೇ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗುತ್ತದೆ. ಮ್ಯಾಥ್ಯೂ ವ್ಯಾನ್ ಡೈಕ್ ಅಫಿಷಿಯಲ್ ಆಗಿ ಫಿಲ್ಮ್ ಮೇಕರ್ ಅಂತ ಹೇಳ್ಕೊಳ್ತಾನೆ, ಆದರೆ ರಿಯಾಲಿಟಿ ಬೇರೆ. ಈ ವ್ಯಕ್ತಿ ಯುಕ್ರೇನ್ ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾನೆ. ಅಷ್ಟೇ ಅಲ್ಲ, ಯುಕ್ರೇನ್ ಸೈನಿಕರಿಗೆ ಟ್ರೈನಿಂಗ್ ಕೊಡುತ್ತಿದ್ದನು. ಅಂದರೆ ಇದು ಕ್ಯಾಶುವಲ್ ರೋಲ್ ಅಲ್ಲ, ಇದು ಮಿಲಿಟರಿ ಲಿಂಕ್ಡ್ ಆಕ್ಟಿವಿಟಿ. ಇದರಿಂದಲೇ ರಷ್ಯಾದ ಗುಪ್ತಚರ ಸಂಸ್ಥೆಗಳು ಈತನ ಮೇಲೆ ಕಣ್ಣಿಟ್ಟಿದ್ದವು. ಅವನು ಎಲ್ಲಿಗೆ ಹೋಗ್ತಾನೆ, ಯಾರನ್ನು ಭೇಟಿಯಾಗುತ್ತಾನೆ, ಎಲ್ಲವನ್ನೂ ಟ್ರ್ಯಾಕ್ ಮಾಡುತ್ತಿದ್ದರು. ಇಲ್ಲೇ ನೆಕ್ಸ್ಟ್ ಬಿಗ್ ಟ್ವಿಸ್ಟ್. ಮ್ಯಾಥ್ಯೂ ವ್ಯಾನ್ ಡೈಕ್ ಭಾರತದ ಮೂಲಕ ಮ್ಯಾನ್ಮಾರ್ ಪ್ರವೇಶಿಸಲು ಪ್ಲಾನ್ ಮಾಡುತ್ತಾನೆ. ಈ ಮಾಹಿತಿ ಸಿಕ್ಕ ತಕ್ಷಣ ರಷ್ಯಾ ಅದನ್ನು ಇಗ್ನೋರ್ ಮಾಡಿಲ್ಲ. ಯಾಕೆಂದರೆ ಮ್ಯಾನ್ಮಾರ್ ಅವರಿಗೆ ತುಂಬಾ ಸ್ಟ್ರಾಟಜಿಕ್. ಮ್ಯಾನ್ಮಾರ್ ಈಗ ರಷ್ಯಾ ಮತ್ತು ಚೀನಾದ ಪ್ರಭಾವದಲ್ಲಿರುವ ದೇಶ. ಅಲ್ಲಿ ಮಿಲಿಟರಿ ಗವರ್ನಮೆಂಟ್ ಇದೆ ಮತ್ತು ರಷ್ಯಾ ಅವರಿಗೆ ವೆಪನ್ಸ್, ಟೆಕ್ನಾಲಜಿ ಸಪೋರ್ಟ್ ಕೊಡುತ್ತಿದೆ. ಈ ಸಿಚುವೇಶನ್ನಲ್ಲಿ ಅಮೆರಿಕ ಏನು ಮಾಡುತ್ತಿದೆ? ಡೈರೆಕ್ಟ್ ವಾರ್ ಇಲ್ಲ, ಇಂಡೈರೆಕ್ಟ್ ಸ್ಟ್ರಾಟಜಿ, ಅಂದರೆ ಲೋಕಲ್ ರೆಬೆಲ್ ಗ್ರೂಪ್ಸ್ಗೆ ಸಪೋರ್ಟ್. ಇಲ್ಲೇ ಮ್ಯಾಥ್ಯೂ ವ್ಯಾನ್ ಡೈಕ್ ಪಾತ್ರ ಬರುತ್ತದೆ. ಅವನು ಮ್ಯಾನ್ಮಾರ್ನ ಬಂಡುಕೋರರಿಗೆ ಡ್ರೋನ್ ವಾರ್ಫೇರ್ ಟ್ರೈನಿಂಗ್ ಕೊಡಲು ಸಿದ್ಧನಾಗಿದ್ದಾನೆ. ಡ್ರೋನ್ ವಾರ್ಫೇರ್ ಎಂದರೆ ಮಾಡರ್ನ್ ವಾರ್ಫೇರ್. ಒಮ್ಮೆ ಟ್ರೈನಿಂಗ್ ಸಿಕ್ಕರೆ ಎಂಟೈರ್ ಗ್ರೌಂಡ್ ಸಿಚುವೇಶನ್ ಚೇಂಜ್ ಆಗಬಹುದು. ಇದನ್ನೇ ರಷ್ಯಾ ಥ್ರೆಟ್ ಆಗಿ ನೋಡಿದೆ. ಅದಕ್ಕಾಗಿಯೇ ರಷ್ಯಾ ತಕ್ಷಣ ಭಾರತಕ್ಕೆ ಮಾಹಿತಿ ನೀಡಿದೆ. ಈ ವ್ಯಕ್ತಿ ಸಾಮಾನ್ಯ ಪ್ರವಾಸಿಗ ಅಲ್ಲ, ಒಬ್ಬ ಡೇಂಜರಸ್ ಆಪರೇಟಿವ್. ಈ ಇನ್ಪುಟ್ ಸಿಕ್ಕ ತಕ್ಷಣ ಭಾರತದ NIA ಆಕ್ಷನ್ ತೆಗೆದುಕೊಂಡು ಮ್ಯಾಥ್ಯೂ ವ್ಯಾನ್ ಡೈಕ್ ಮತ್ತು 6 ಯುಕ್ರೇನ್ ನಾಗರಿಕರನ್ನು ಬಂಧಿಸಿದೆ. ಇಲ್ಲಿ ಭಾರತದ ಸ್ಟ್ಯಾಂಡ್ಸ್ ಕ್ಲಿಯರ್. ನಮ್ಮ ಭೂಮಿಯನ್ನು ಯಾರೂ ಫಾರಿನ್ ಕೊವರ್ಟ್ ಆಪರೇಷನ್ಸ್ಗೆ ಬಳಸೋಕೆ ಆಗಲ್ಲ. ಇದು ಸಾವರಿನಿಟಿ ಇಶ್ಯೂ. ಇನ್ನೊಂದು ಆಂಗಲ್, ಈ ಕೇಸ್ ಫ್ಯೂಚರ್ನಲ್ಲಿ ಸ್ಪೈ ಎಕ್ಸ್ಚೇಂಜ್ ಆಗಬಹುದು ಎಂಬ ಮಾತು ಕೇಳುತ್ತಿದೆ. ಅಂದರೆ ಅಮೆರಿಕಾದಲ್ಲಿರುವ ಭಾರತೀಯ ನಾಗರಿಕ ನಿಖಿಲ್ ಗುಪ್ತಾ ಪ್ರಕರಣಕ್ಕೆ ಇದು ಕೌಂಟರ್ ಆಗಬಹುದು. ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕ ಮತ್ತು ರಷ್ಯಾ ಇಂತಹ ಎಕ್ಸ್ಚೇಂಜ್ಗಳನ್ನು ಮಾಡಿದ್ದವು. ಇದೀಗ ಅದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗುತ್ತಿದೆಯಾ? ಇದು ನೋಡಬೇಕಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅಮೆರಿಕ ಅಫಿಷಿಯಲ್ ಆಗಿ ಹೇಳಬಹುದು ಈ ವ್ಯಕ್ತಿ ನಮ್ಮ ಏಜೆಂಟ್ ಅಲ್ಲ ಅಂತ. ಇದು ಕಾಮನ್ ಸ್ಟ್ರಾಟಜಿ. ಯಾಕೆಂದರೆ ಇಂತಹ ಆಪರೇಷನ್ಸ್ನಲ್ಲಿ ಅನ್ಅಫಿಷಿಯಲ್ ಅಸೆಟ್ಸ್ಗಳನ್ನು ಬಳಸುತ್ತಾರೆ. ಕಾಟಾದರೆ ರೆಸ್ಪಾನ್ಸಿಬಿಲಿಟಿ ಡಿನೈ ಮಾಡಬಹುದು. ಆದರೆ ರಿಯಾಲಿಟಿ ಏನು ಅಂದರೆ ಇಂತಹ ವ್ಯಕ್ತಿಗಳು ಇಂಡೈರೆಕ್ಟ್ ಸಪೋರ್ಟ್ ಮೇಲೆ ಕೆಲಸ ಮಾಡುತ್ತಾರೆ. ಈ ಎಂಟೈರ್ ಘಟನೆ ಒಂದು ದೊಡ್ಡ ವಿಷಯ ತೋರಿಸುತ್ತದೆ. ಇಂಡಿಯಾ ರಷ್ಯಾ ಕೋಆರ್ಡಿನೇಷನ್ ಇನ್ನೂ ಸ್ಟ್ರಾಂಗ್ ಇದೆ. ಅಮೆರಿಕ ಜೊತೆ ಕ್ಲೋಸ್ ಇದ್ದರೂ ಭಾರತ ತನ್ನ ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತಿದೆ. ಇದು ಪ್ಯೂರ್ ಜಿಯೋಪಾಲಿಟಿಕ್ಸ್. ಇಲ್ಲಿ ಎಮೋಷನ್ಸ್ ಇಲ್ಲ, ಇಂಟ್ರೆಸ್ಟ್ ಮಾತ್ರ. ಸ್ನೇಹಿತರೆ, ನಿಮಗೇನು ಅನ್ನಿಸುತ್ತದೆ? ರಷ್ಯಾ ಭಾರತಕ್ಕೆ ಮಾಹಿತಿ ನೀಡಿದ್ದು ಕರೆಕ್ಟ್ ಮೂವಾ? ಭಾರತ ಈ ವ್ಯಕ್ತಿಯನ್ನು ಬಾರ್ಗೇನಿಂಗ್ ಟೂಲ್ ಆಗಿ ಬಳಸಬೇಕಾ, ಅಥವಾ ಸ್ಟ್ರಿಕ್ಟ್ ಲೀಗಲ್ ಆಕ್ಷನ್ ತೆಗೆದುಕೊಳ್ಳಬೇಕಾ? ಅಮೆರಿಕ ನಿಜವಾಗಲೂ ಇಂತಹ ಕೊವರ್ಟ್ ಆಪರೇಷನ್ಸ್ ಮಾಡುತ್ತಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಶಾರ್ಪ್ ಮತ್ತು ರಿಯಲ್ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನಮ್ಮ ನೀತಿ ಡಿಕೋಡ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.